ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 15ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 15. ತಥಾ ಸ ಚಾಹಂ ಪರಿವೋಢು ಕಾಮಃ ಸಮಾನಶೀಲಾಂ ಗೃಹಮೇಧಧೇನುಂ ಉಪೇಯಿವಾನ್ಮೂಲಮಶೇಷಮೂಲಂ ದುರಾಶಯ ಕಾಮದುಘಾಂಘ್ರಿ ಪಸ್ಯ. ಅನುವಾದ: ಆದುದರಿಂದ ನಾನು ಸಮಾನಶೀಲೆಯಾದ ನನ್ನ ವೈವಾಹಿಕ ಜೀವನದಲ್ಲಿ ಕಾಮಧೇನುವೆನಿಸುವ ಕನ್ಯೆಯನ್ನು ನನ್ನ ಕಾಮೇಚ್ಛೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ವರಿಸಲು ಬಯಸುತ್ತಾ ನಾನು ಕೂಡ ನಿನ್ನ ಪಾದಕಮಲಗಳನ್ನು ಆಶ್ರಯಿಸಲು ಅಪೇಕ್ಷಿಸುತ್ತೇನೆ. ನಿನ್ನ ಪಾದಕಮಲಗಳು ಎಲ್ಲದಕ್ಕೂ ಮೂಲವಾಗಿವೆ, ಏಕೆಂದರೆ ನೀನು ಕಲ್ಪವೃಕ್ಷದಂತೆ ಇರುವವನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಪ್ರಾರ್ಥನೆ ಮಾಡ್ಕೊಳ್ತಾ ಹೇಳ್ತಾರೆ, ನಿನ್ನ ಪಾದಕಮಲಗಳಿದೆಯಲ್ಲ, ಇದು ಜೀವಿಯನ್ನ ಐಹಿಕ ಅಜ್ಞಾನ ಅನ್ನುವಂಥ ಸಾಗರವನ್ನ ದಾಟಿಸುವಂಥ ಒಂದು ದೋಣಿಯ ಹಾಗೆ, ಮತ್ತೆ ಮೋಸ ಪಡಿಸ್ತಾ ಇರುವಂಥ ಶಕ್ತಿ ಅಂದರೆ ಮಾಯೆಯ ಪ್ರಭಾವದಿಂದ ಬುದ್ಧಿಭ್ರಷ್ಟರಾಗಿರುವಂಥ ವ್ಯಕ್ತಿಗಳು ಮಾತ್ರನೇ ನರಕದಲ್ಲಿ ಕೊಳಿತಾರಲ್ಲ, ಅಂಥವರು ಕೂಡ ಪಡ್ಕೊಳ್ಬಹುದಾದಂತಹ ಕ್ಷುದ್ರವಾಗಿರುವಂತಹ ಕ್ಷಣಿಕವಾಗಿರುವಂತಹ ಇಂದ್ರಿಯ ಸುಖಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ಪಾದಗಳನ್ನು ಪೂಜಿಸ್ತಾರೋ. ಹೇಗೋ ಓ ನನ್ನ ಪ್ರಭುವೇ, ನೀನು ಅವ್ರ ಮೇಲೆ ಕೂಡ ದಯೆ ತೋರುವಷ್ಟು ನೀನು ದಯಾಮಯನಾಗಿದೆಯಾ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರು. ಅದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದಕ್ಕೋಸ್ಕರನೇ ಅಂದರೆ ನೀನು ಏನೇ ಕೇಳ್ಕೊಂಡ್ರೂ ಕೂಡ ಕೊಡುವಂಥವನು, ಅಷ್ಟು ದಯಾಮಯಿ ನೀನು. ಅದಕ್ಕೋಸ್ಕರ ನಾನು ಸಮಾನಶೀಲೆ ಅಂತಂದರೆ ನನ್ನ ಹಾಗೇನೆ ಸಮಾನ ಗುಣ ಇರಬೇಕು, ಆ ರೀತಿಯ ಒಬ್ಬ ಹುಡುಗಿಯನ್ನು ನನ್ನ ವೈವಾಹಿಕ ಜೀವನದಲ್ಲಿ ಕಾಮಧೇನು ಅನಿಸುವಂತಹ ಒಂದು ಕನ್ಯೆ, ನಾನು ಕೇಳಿದ್ದನ್ನು ಕೊಡುವಂಥವಳು ಅಂತ ಅರ್ಥ. ನನ್ನ ಕಾಮೇಚ್ಛೆಯನ್ನು ತೃಪ್ತಿಪಡಿಸೋದಕ್ಕೋಸ್ಕರ ನಾನು ಇಷ್ಟಪಡ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕೂಡ ನಿನ್ನ ಪಾದಕಮಲಗಳನ್ನು ಆಶ್ರಯಿಸಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ದೀನಿ. ಈಗ ನಾನು ವೈವಾಹಿಕ ಜೀವನವನ್ನು ನಡೆಸಬೇಕು, ನನಗೆ ಸರಿಸಮಾನ ಒಂದು ಗುಣ ಇರುವಂಥವಳು, ನನ್ನ ಕಾಮೇಚ್ಛೆಗಳನ್ನು ನಾನು ತೃಪ್ತಿಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನೀಗ ಮದುವೆ ಆಗಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಈಗ ನಾನು ಕೂಡ ನಿನ್ನ ಪಾದಗಳನ್ನು ಆಶ್ರಯಿಸೋದಕ್ಕೋಸ್ಕರ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ನಿನ್ನ ಪಾದಕಮಲಗಳಿದೆಯಲ್ಲ, ಇದು ಎಲ್ಲದಕ್ಕೂ ಮೂಲ. ಯಾಕೆ ಅಂತಂದರೆ ನೀನು ಕಲ್ಪವೃಕ್ಷದ ಹಾಗೆ ಇರುವಂಥವನು, ಬೇಡಿದ್ದನ್ನು ಕೊಡುವಂಥವನು ಅಂತ ಇಲ್ಲಿ ಕರ್ದಮ ಮುನಿಗಳು ಕೇಳ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ಭೌತಿಕ ಅನುಕೂಲತೆಗಳಿಗಾಗಿ ಭಗವಂತನ ಬಳಿ ಸಾರುವವರನ್ನು ಖಂಡಿಸುತ್ತಾನಾದರೂ ಭಗವಂತನ ಮುಂದೆ ಭೌತಿಕವಾದ ಯಾವುದನ್ನೂ ನಿನ್ನಲ್ಲಿ ಕೇಳಬಾರದೆಂದು ನಾನು ತಿಳಿದಿರುವೆನಾದರೂ ನಾನು ಸಮಾನಶೀಲೆಯಾದ ಕನ್ಯೆಯನ್ನು ವರಿಸಲು ಇಚ್ಛಿಸುತ್ತೇನೆ ಎಂದು ತನ್ನ ಭೌತಿಕ ಅಸಾಮರ್ಥ್ಯವನ್ನು ಮತ್ತು ಅಭಿಲಾಷೆಯನ್ನು ವ್ಯಕ್ತಪಡಿಸಿದನು. ನೋಡಿ, ಇಲ್ಲಿ ಕರ್ದಮ ಮುನಿ ಈಗ ನಮಗೇನಾದರೂ ಭೌತಿಕದಲ್ಲಿ ಬೇಕು ಅಂತಂದರೆ ಅದಕ್ಕೋಸ್ಕರ ಭಗವಂತನ ಹತ್ರ ಯಾರಾದರೂ ಹೋಗ್ತಾರೆ ಅಂತಂದರೆ ಅದಕ್ಕೆ ಖಂಡಿಸ್ತಾ ಇದ್ದಾರೆ ಅಲ್ವಾ. ಈಗ ಭೌತಿಕ ಸುಖಾಪೇಕ್ಷೆಗಳನ್ನು ಪಟ್ಕೊಂಡು ಹೋಗೋರು ಹಂದಿ ನಾಯಿಗಳ ಥರ, ಅಥವಾ ಆ ಒಂದು ಭೌತಿಕ ಸುಖಗಳೇನಿದೆಯೋ ಅದು ಕ್ಷಣಿಕವಾಗಿರುವಂಥದ್ದು, ಅದನ್ನು ಇಲ್ಲಿ ಖಂಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತನ ಹತ್ರ ಹೋಗಬಾರ್ದು ಅನ್ನೋ ರೀತಿ. ಆದರೆ ಈಗ ಭಗವಂತನ ಮುಂದೆ ಭೌತಿಕವಾದದ್ದನ್ನು ಯಾವುದನ್ನು ನಿನ್ನ ಹತ್ರ ಕೇಳಬಾರ್ದು ಅಂತ ನನಗೆ ಗೊತ್ತಿದ್ರೂ ಕೂಡ ನನಗೆ ಸಮಾನಶೀಲೆಯಾದಂತಹ ಒಬ್ಬ ಕನ್ಯೆಯನ್ನು ಮದುವೆ ಆಗೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ತಮ್ಮ ಭೌತಿಕ ಅಸಾಮರ್ಥ್ಯವನ್ನು ಮತ್ತು ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾನಶೀಲೆಯಾದ ಎಂಬ ವಾಕ್ಯಾಂಶವು ಇಲ್ಲಿ ಬಹುಮುಖ್ಯವಾದುದು. ಹಿಂದೆ ಸಮಾನ ಸ್ವಭಾವದ ಯುವತಿಯರಿಗೆ ಮದುವೆ ಮಾಡಿಸುತ್ತಿದ್ದರು. ಅವರಿಬ್ಬರನ್ನು ಸುಖವಾಗಿರಿಸಲು ಸಮಾನ ಸ್ವಭಾವದ ಯುವತಿಯರನ್ನೇ ಒಂದಾಗಿಸುತ್ತಿದ್ದರು. ಹೆಚ್ಚೇನು ಬೇಡ, 25 ವರ್ಷಗಳ ಹಿಂದಿನವರೆಗೆ ಭಾರತದಲ್ಲಿ ತಂದೆ ತಾಯಿಗಳು ಮದುವೆಯಾಗತಕ್ಕ ಯುವತಿಯರ ಮನೋವೈಜ್ಞಾನಿಕ ಸ್ಥಿತಿಗಳಿಂದ ಅವರೊಳಗೆ ವಾಸ್ತವಿಕವಾದ ಜೊತೆಗೂಡಿಕೆಯಾಗುವುದೋ ಎಂದು ನೋಡುವುದಕ್ಕಾಗಿ ಅವರ ಜಾತಕವನ್ನು ಪರಿಶೀಲಿಸುತ್ತಿದ್ದರು. ಬಹುಶಃ ಈಗಲೂ ಇದು ಪ್ರಚಲಿತವಿದೆ.
ಈ ಬಗೆಯ ಪರಿಶೀಲನೆಗಳು ಬಹು ಮುಖ್ಯವಾದುವು. ಈ ಕಾಲದಲ್ಲಿ ಅಂತಹ ಪರಿಶೀಲನೆ ಇಲ್ಲದೆ ಮದುವೆ ಏರ್ಪಾಡಾಗುತ್ತದೆ ಮತ್ತು ಇದೇ ಕಾರಣದಿಂದ ಮದುವೆಯಾದ ಸ್ವಲ್ಪ ಸಮಯದಲ್ಲೇ ವಿವಾಹ ವಿಚ್ಛೇದನವಾಗುತ್ತದೆ ಮತ್ತು ಬೇರ್ಪಡೆಯುಂಟಾಗುತ್ತದೆ. ಹಿಂದೆ ಪತಿಪತ್ನಿಯರು ತಮ್ಮ ಜೀವನ ಪೂರ್ತಿಯಾಗಿ ಶಾಂತಿಯುತವಾಗಿ ಬಾಳುತ್ತಿದ್ದರು, ಆದರೆ ಈಗ ಅಂತಹ ಬದುಕು ಬಹಳ ಕಷ್ಟಕರವಾದ ಕಾರ್ಯವಾಗಿದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಮಾನಶೀಲೆಯಾದಂತಹ ಒಂದು ಹೆಣ್ಣು ಬೇಕು ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದಾರಲ್ಲ, ಆ ಒಂದು ವಾಕ್ಯ ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಸಮಾನ ಸ್ವಭಾವ ಗುಣ ಇರುವಂತ ಯುವಕ ಯುವತಿಗೆ ಗಂಡು ಹೆಣ್ಣಿಗೆ ಸೇರಿಸಿ ಮದುವೆ ಮಾಡಿಸ್ತಾ ಇದ್ರು. ಅಂದರೆ ಅವರಿಬ್ಬರು ಸುಖವಾಗಿರಬೇಕು ಅಂತಂದರೆ ಅವರಿಬ್ಬರ ಸ್ವಭಾವ ಒಂದೇ ರೀತಿ ಇದ್ದರೆ ಒಳ್ಳೆಯದು ಅಂತ ಅಂಥ ಹುಡುಗ ಹುಡುಗಿಯನ್ನು ನೋಡಿ ಮದುವೆ ಮಾಡ್ತಾಯಿದ್ರು. ಈಗ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ 25 ವರ್ಷಗಳ ಹಿಂದೆ ತಗೊಂಡ್ರು ಕೂಡ ಭಾರತದಲ್ಲಿ ಅದರಲ್ಲೂ ತಂದೆ ತಾಯಿಗಳೇನು ಮಾಡ್ತಾಯಿದ್ರು ಈಗಲೂ ನಾವು ಮಾಡ್ತೀವಿ. ಅಂದರೆ ಒಬ್ಬ ಹುಡುಗ ಮತ್ತು ಹುಡುಗಿಯನ್ನು ನೋಡಿ ಅವ್ರ ಸ್ವಭಾವ ಮ್ಯಾಚ್ ಆಗುತ್ತಾ, ಮನಸ್ಥಿತಿಗಳು ಈ ರೀತಿ ಇದ್ದರೆ ಇಬ್ಬರು ಒಟ್ಟಿಗೆ ಇದ್ದಾಗ ಹೊಂದಿಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟೇನೆ ಜಾತಕವನ್ನು ನೋಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಅಂದರೆ ಅವರ ಗ್ರಹಗಳು ಮತ್ತು ನಕ್ಷತ್ರಗಳೆಲ್ಲ ಮ್ಯಾಚ್ ಆಗುತ್ತಾ ಅಂತಂದ್ಬಿಟ್ಟು, ಯಾಕಂದರೆ ಒಂದೇ ಸರ ಇದ್ದರೆ ಸ್ವಲ್ಪ ಇಬ್ಬರು ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ತಾರೆ ಅನ್ನುವಂಥ ಕಾರಣದಿಂದ ಈ ರೀತಿಯ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ರು. ಈ ಕಾಲದಲ್ಲಿ ಅಂದರೆ ಈಗ ನಡೀತಾ ಇರುವಂಥ ಕಾಲದಲ್ಲಿ ಈ ರೀತಿಯ ಒಂದು ಪರಿಶೀಲನೆಯ ಮದುವೆ ಇಲ್ಲ. ಅದಕ್ಕೋಸ್ಕರನೇ ಏನಾಗುತ್ತೆ, ಮದುವೆ ಆಗಿದ್ದು ಸ್ವಲ್ಪ ದಿವಸದಲ್ಲೇ ಒಬ್ರಿಗೊಬ್ರು ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ವಿವಾಹ ವಿಚ್ಛೇದನ ಮತ್ತು ಬೇರೆ ಆಗೋದು ಇದೆಲ್ಲ ನಡೆಯುತ್ತೆ. ಸೊ ಹಿಂದೆ ಏನು ಮಾಡ್ತಾ ಇದ್ರು, ಇದನ್ನೆಲ್ಲ ನೋಡಿ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಸ್ವಲ್ಪ ಆದರೂ ಹೊಂದಾಣಿಕೆ ಇರ್ತಿತ್ತು. ಆಗ ಗಂಡ ಹೆಂಡತಿ ಇಬ್ಬರು ಜೀವನ ಪೂರ್ತಿಯಾಗಿ ಶಾಂತಿಯಾಗಿ ಅವರು ಬಾಳ್ತಾ ಇದ್ರು. ಆದರೆ ಈಗ ಅಂತ ಬದುಕು ಬಹಳಾನೇ ಕಷ್ಟ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಕರ್ದಮ ಮುನಿಯು ತಮಗೆ ಸಮಾನವಾದ ಮನೋಧರ್ಮವುಳ್ಳ ಓರ್ವ ಪತ್ನಿಯನ್ನು ಹೊಂದಲು ಬಯಸಿದ್ದನು. ಏಕೆಂದರೆ ಆಧ್ಯಾತ್ಮಿಕ ಮತ್ತು ಭೌತಿಕ ಪುರೋಭಿವೃದ್ಧಿಯಲ್ಲಿ ನೆರವಾಗಲು ಓರ್ವ ಪತ್ನಿ ಅವಶ್ಯಕ. ಪತ್ನಿಯು ಧರ್ಮ, ಅರ್ಥ ಮತ್ತು ಕಾಮದ ಎಲ್ಲ ಇಚ್ಛೆಗಳನ್ನು ಈಡೇರಿಸುವಳೆಂದು ಹೇಳಲಾಗಿದೆ. ಒಬ್ಬನಿಗೆ ಒಬ್ಬಳು ಒಳ್ಳೆಯ ಪತ್ನಿ ಇದ್ದರೆ ಅವನನ್ನು ಅತ್ಯಂತ ಭಾಗ್ಯಶಾಲಿ ಎಂದು ಭಾವಿಸಬಹುದು. ಒಬ್ಬ ಮನುಷ್ಯನು ಬಹಳ ಐಶ್ವರ್ಯವನ್ನು, ತುಂಬ ಒಳ್ಳೆಯವರಾದ ಮಕ್ಕಳು ಮತ್ತು ತುಂಬ ಒಳ್ಳೆಯ ಪತ್ನಿಯನ್ನು ಉಳ್ಳವನಾಗಿದ್ದರೆ ಅವನನ್ನು ಭಾಗ್ಯಶಾಲಿ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ. ಈ ಮೂರರಲ್ಲಿ ತುಂಬ ಒಳ್ಳೆಯ ಪತ್ನಿಯುಳ್ಳಾತನು ಅತ್ಯಂತ ಭಾಗ್ಯಶಾಲಿ ಎಂದು ಪರಿಗಣಿತನಾಗುವನು. ಮದುವೆಯಾಗುವುದಕ್ಕೆ ಮೊದಲು ಒಬ್ಬನು ತನ್ನ ಸಮಾನ ಮನೋಧರ್ಮದವಳನ್ನು ಪತ್ನಿಯಾಗಿ ಆಯ್ಕೆ ಮಾಡಬೇಕು. ತೋರಿಕೆಯ ಚೆಲುವಿಕೆಯಿಂದ ಅಥವಾ ಇಂದ್ರಿಯ ತೋಷಣದ ಆಕರ್ಷಕ ಲಕ್ಷಣಗಳಿಂದ ಮೋಹಿತನಾಗಬಾರದು. ಭಾಗವತದ 12ನೇ ಸ್ಕಂದದಲ್ಲಿ ಹೇಳಿರುವುದು ಏನೆಂದರೆ, ಕಲಿಯುಗದಲ್ಲಿ ವಿವಾಹವು ಲೈಂಗಿಕ ಜೀವನ ಕಲ್ಪನೆಯನ್ನು ಆಧರಿಸಿರುವುದು. ಲೈಂಗಿಕ ಜೀವನದಲ್ಲಿ ನ್ಯೂನ್ಯತೆ ಉಂಟಾದಾಗ ಕೂಡಲೇ ವಿವಾಹ ವಿಚ್ಛೇದನದ ಪ್ರಶ್ನೆ ಉದ್ಭವಿಸುವುದು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ದಮ ಮುನಿ ಏನು ಇಷ್ಟಪಡ್ತಾರೆ, ಈಗ ಸಮಾನ ಮನೋಧರ್ಮ ಇರುವಂಥ ಒಬ್ಬ ಹೆಂಡತಿಯನ್ನು ನಾನು ಪಡಿಬೇಕು ಅಂತ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ಈಗ ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಭೌತಿಕವಾಗಿ ಆಗಿರ್ಬೋದು, ಅವರು ಅಭಿವೃದ್ಧಿಯನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಒಬ್ಬ ಹೆಂಡತಿಯ ಒಂದು ಅವಶ್ಯಕತೆ ಇರುತ್ತೆ. ಸೊ ಹೆಂಡತಿ ಏನು ಮಾಡ್ತಾಳೆ, ಧರ್ಮ, ಅರ್ಥ, ಕಾಮ ಎಲ್ಲ ರೀತಿಯ ಒಂದು ಇಚ್ಛೆಗಳನ್ನು ಕೂಡ ಅವಳು ಈಡೇರಿಸುವಂಥವಳಾಗಿರ್ತಾಳೆ. ತಾನೇನಾದರೂ ಒಂದು ತಪಸ್ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು, ಅದಕ್ಕೆ ಏನೇನೆಲ್ಲ ಬೇಕೋ ಅದನ್ನು ಅವಳು ತಂದುಕೊಡೋದು, ಅದಕ್ಕೆಲ್ಲ ಅಣಿ ಮಾಡೋದು, ಈ ರೀತಿ ಒಂದು ಸಪೋರ್ಟಿವ್ ಆಗಿ ನಿಂತಿರ್ತಾಳೆ. ಇನ್ನು ಕೆಲಸ ಅರ್ಥವನ್ನು ಅಂದರೆ ತನ್ನ ಜೀವನವನ್ನು ನಡೆಸೋದಕ್ಕೆ ಅವನೇನಾದರೂ ಒಂದು ಉದ್ಯೋಗ ಮಾಡಬೇಕು ಅಂದರೆ ಅದಕ್ಕೂ ಸಹಾಯ ಮಾಡ್ತಾಳೆ. ತನ್ನ ಕಾಮದ ಇಚ್ಛೆಯನ್ನು ಕೂಡ ಪೂರೈಸ್ತಾಳೆ. ಈ ರೀತಿ ಅವಳು ಎಲ್ಲದರಲ್ಲೂ ಇರ್ತಾಳೆ. ಒಬ್ಬಳಿಗೆ ಒಂದು ಒಳ್ಳೆ ಹೆಂಡತಿ ಇದ್ದಾಳಪ್ಪ ಅಂತಂದರೆ ಅವನನ್ನು ಭಾಗ್ಯಶಾಲಿ ಅಂತಲೇ ಹೇಳ್ತಾರೆ. ಈಗ ಒಬ್ಬ ಮನುಷ್ಯನಿಗೆ ಐಶ್ವರ್ಯನೂ ಇರುತ್ತೆ, ಒಳ್ಳೆ ಮಕ್ಕಳಿರ್ತಾರೆ, ಒಳ್ಳೆ ಹೆಂಡತಿ ಇರ್ತಾಳೆ ಅಂತಂದರೆ ಅವನನ್ನು ಭಾಗ್ಯಶಾಲಿ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಜ್ಯೋತಿಷಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಮೂರರಲ್ಲೂ ಕೂಡ ಮೇನ್ ಏನು ಅಂತಂದರೆ ಒಳ್ಳೆ ಹೆಂಡತಿ ಇದ್ದಾಳೆ ಅಂತಂದರೆ ಅವನು ಅತ್ಯಂತ ಭಾಗ್ಯಶಾಲಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇ ಮದುವೆ ಆಗಕ್ಕೆ ಮುಂಚೆ
ತನ್ನ ಮನಸ್ಸಿಗೆ ಸಮಾನವಾದಂತಹ ಮನೋಧರ್ಮ ಇರಬೇಕು. ಅಂಥ ಒಬ್ಬ ಹೆಂಡತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಥವಾ ನನ್ನ ಇಂದ್ರಿಯಗಳನ್ನು ಸಂತುಷ್ಟಿಗೊಳಿಸ್ತಾಳೆ ಅನ್ನುವಂಥ ಒಂದು ಆಕರ್ಷಣವಾದಂಥ ಲಕ್ಷಣಗಳನ್ನು ನೋಡಿ ಯಾರನ್ನು ನಾನು ನೋಡಿದಾಗ ತುಂಬ ಚೆನ್ನಾಗಿದ್ದಾಳೆ, ನಾನು ತುಂಬ ಅವಳ ಜೊತೆ ಎಂಜಾಯ್ ಮಾಡ್ಬೋದು, ಆ ರೀತಿ ಒಂದು ಮನಸ್ಸನ್ನು ಇಟ್ಕೊಂಡು ಮೋಹಕ್ಕೆ ವಶವಾಗಬಾರ್ದು. ಯಾಕಂದರೆ ಭಾಗವತದ 12ನೇ ಸ್ಕಂದದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈ ಕಲಿಯುಗದಲ್ಲಿ ವಿವಾಹ ಅನ್ನೋದೇನೆ ಲೈಂಗಿಕ ಜೀವನದ ಕಲ್ಪನೆಯ ಮೇಲೆ ಆಧಾರವಾಗಿರುತ್ತೆ. ಮದುವೆ ಆಗೋದು ಅಂತಂದರೆ ಲೈಂಗಿಕ ಜೀವನ ಅಂದ್ಕೊಳ್ತಾರೆ. ಅಲ್ಲಿ ಧರ್ಮ ಅರ್ಥ ಕಾಮ ಇದೆಲ್ಲ ಬರೋದೇ ಇಲ್ಲ, ಬರೀ ಕಾಮ ಮಾತ್ರ ಯೋಚನೆ ಮಾಡ್ತಾರೆ. ಅದಕ್ಕೆ ಲೈಂಗಿಕ ಜೀವನವನ್ನು ಮನಸ್ಸಲ್ಲಿ ಇಟ್ಕೊಂಡು ಮದುವೆ ಆಗ್ತಾರೆ. ಆವಾಗ ಆ ಜೀವನದಲ್ಲಿ ಏನಾದರೂ ಒಂದು ಸ್ವಲ್ಪ ಅವನಲ್ಲಿ ಏನಾದರೂ ಅಥವಾ ಅವಳಲ್ಲಿ ಏನಾದರೂ ಒಂದು ತೊಂದರೆಗಳು ಉಂಟಾದಾಗ ತಕ್ಷಣವೇ ಡೈವೋರ್ಸ್ ಅನ್ನೋದು ಆಗಿಬಿಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ದಮ ಮುನಿಯು ಉಮಾದೇವಿಯಿಂದ ಅನುಗ್ರಹವನ್ನು ಕೇಳಬಹುದಾಗಿತ್ತು. ಏಕೆಂದರೆ ಯಾವನಿಗಾದರೂ ಒಳ್ಳೆಯ ಪತ್ನಿ ಬೇಕಾಗಿದ್ದರೆ ಅವನು ಉಮಾದೇವಿಯನ್ನು ಆರಾಧಿಸುವಂತೆ ಶಾಸ್ತ್ರಗಳಲ್ಲಿ ಸಮರ್ಥಿಸಲಾಗಿದೆ. ಆದರೆ ಕರ್ದಮನು ದೇವೋತ್ತಮ ಪರಮಪುರುಷನ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟನು. ಏಕೆಂದರೆ ಒಬ್ಬನು ಅನೇಕ ಇಚ್ಛೆಗಳಿಂದ ಕೂಡಿರಲಿ, ಇಚ್ಛೆಯೇ ಇಲ್ಲದಿರಲಿ ಅಥವಾ ಮೋಕ್ಷಾಪೇಕ್ಷಿಯಾಗಿರಲಿ, ಪ್ರತಿಯೊಬ್ಬನು ಪರಮಪ್ರಭುವನ್ನು ಆರಾಧಿಸಬೇಕೆಂದು ಭಾಗವತದಲ್ಲಿ ಸಮರ್ಥಿಸಲಾಗಿದೆ. ಈ 3 ಬಗೆಯ ಜನವರ್ಗದಲ್ಲಿ ಒಂದು ವರ್ಗದವನು ಭೌತಿಕ ಇಚ್ಛೆಗಳ ಈಡೇರಿಕೆಯಿಂದ ಸುಖಿಯಾಗಲು ಪ್ರಯತ್ನಿಸುವನು, ಇನ್ನೊಬ್ಬನು ಪರಮಾತ್ಮನಲ್ಲಿ ಐಕ್ಯಗೊಂಡು ಸುಖಿಯಾಗಲು ಬಯಸುವನು, ಮತ್ತು ಬೇರೊಬ್ಬನು ಪರಿಪೂರ್ಣ ಮನುಷ್ಯನಾಗಿದ್ದು ಭಕ್ತನಾಗಿರುವನು. ಅವನು ದಿವ್ಯ ಪ್ರೇಮದ ಸೇವೆಯನ್ನು ಸಲ್ಲಿಸಲು ಬಯಸುತ್ತಾನೆ. ಯಾವ ಸಂದರ್ಭದಲ್ಲಿಯೂ ಪ್ರತಿಯೊಬ್ಬನೂ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಬೇಕು, ಏಕೆಂದರೆ ಅವನು ಪ್ರತಿಯೊಬ್ಬನ ಅಪೇಕ್ಷೆಯನ್ನು ಪೂರ್ಣಗೊಳಿಸುವನು. ಪರಮಪುರುಷನನ್ನು ಪೂಜಿಸುವುದರಿಂದಾಗುವ ಪ್ರಯೋಜನವೇನೆಂದರೆ, ವ್ಯಕ್ತಿಗೆ ಭೌತಿಕ ಸುಖಾನುಭವದಲ್ಲಿ ಅಭಿಲಾಷೆ ಇದ್ದರೆ ಅವನು ಕೃಷ್ಣನನ್ನು ಆರಾಧಿಸಿದರೆ ಕ್ರಮೇಣ ಪರಿಶುದ್ಧ ಭಕ್ತನಾಗುವನು ಮತ್ತು ಮುಂದೆ ಅವನಿಗೆ ಏನೂ ಭೌತಿಕ ತೃಷೆ ಇರಲಾರದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಕರ್ದಮ ಮುನಿಗಳು ತನ್ನ ಮದುವೆ ಆಗಬೇಕು, ಅದಕ್ಕೆ ಒಂದು ಒಳ್ಳೆ ಹುಡುಗಿ ಬೇಕು ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಆದರೆ ಇಲ್ಲಿ ಉಮಾದೇವಿ ಅಂದರೆ ಪಾರ್ವತಿ, ಅವಳು ಈ ಒಂದು ಅನುಗ್ರಹವನ್ನು ಕೊಡೋ ಅಂಥವಳು. ಈಗ ಕರ್ದಮ ಮುನಿನೂ ಕೂಡ ಉಮಾದೇವಿಯ ಅನುಗ್ರಹವನ್ನು ಕೇಳ್ಬೋದಾಗಿತ್ತು. ಯಾಕೆಂದರೆ ಯಾರಿಗಾದರೂ ಒಬ್ಬ ಒಳ್ಳೆ ಹೆಂಡತಿ ಬೇಕು ಅಂತಂದರೆ ಉಮಾದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದರೆ ಕರ್ದಮ ಮುನಿಗಳು ಏನು ಮಾಡಿದ್ರು, ಭಗವಂತನ ಆರಾಧನೆಗೆ ಅಂದರೆ ದೇವೋತ್ತಮ ಪರಮಪುರುಷನ ಆರಾಧನೆಗೆ ಅವರು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ, ಇಲ್ಲಿ ನಮಗೆ ಎಷ್ಟಾದರೂ ಆಸೆಗಳಿರಲಿ ಇಲ್ಲದೇ ಇರಲಿ, ಮೋಕ್ಷ ಬೇಕಾ ಅಥವಾ ಭೌತಿಕವಾಗಿ ಬೇಕಾ, ಏನಾದರೂ ಇರಲಿ, ನಾವು ಆ ಪರಮಪ್ರಭುವನ್ನೇ ಆರಾಧಿಸಬೇಕು ಅಂತ ಭಾಗವತದಲ್ಲಿ ಇಲ್ಲಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಈಗ 3 ರೀತಿಯ ಜನ ಇರ್ತಾರೆ. ಏನು ಅಂತಂದರೆ, ಒಬ್ರೇನು ಮಾಡ್ತಾರೆ ಅಂತಂದರೆ, ನನಗೆ ಭೌತಿಕ ಇಚ್ಛೆಗಳಿದೆ, ಅದರಿಂದ ನಾನು ಸುಖಿಯಾಗಿರಬೇಕು ಅಂತ ಇಷ್ಟಪಡೋನು, ಅವನು ಹೋಗಿ ಕೇಳ್ಕೊಳ್ತಾನೆ, ಆಯಿತಾ, ಆ ರೀತಿ ಪ್ರಯತ್ನ ಮಾಡೋನು. ಇನ್ನೊಬ್ಬ ಏನು ಅಂತಂದರೆ, ನಾನು ಭಗವಂತನಲ್ಲಿ ಐಕ್ಯವಾಗಬೇಕು ಅಂತ ಇಷ್ಟಪಡ್ತಾನೆ. ಇನ್ನೊಬ್ಬನೇನು ಅಂತಂದರೆ, ನಾನೊಬ್ಬ ಪರಿಪೂರ್ಣ ಮನುಷ್ಯನಾಗಿದ್ಕೊಂಡು ಭಕ್ತನಾಗಿರಬೇಕು ಅಂತ ಇಷ್ಟಪಡ್ತಾನೆ. ಈ ರೀತಿ 3 ರೀತಿ ಇರುತ್ತೆ. ಇವನೇನು ಅಂತಂದರೆ, ಭಕ್ತನಾಗಿರೋನು ನಾನು ಭಗವಂತನಿಗೆ ಪ್ರೀತಿಯಿಂದ ಸೇವೆಯನ್ನು ಮಾಡಬೇಕು ಅಂತ ಅವನು ಇಷ್ಟಪಡ್ತಾನೆ. ಈಗ ನೋಡಿ, ಭೌತಿಕವಾಗಿ ನಾವು ಇಷ್ಟಪಟ್ಟಾದರೂ ಭಗವಂತನ ಸೇವೆ ಮಾಡ್ಬೋದು, ನಾನು ಭಗವಂತನಲ್ಲೇ ಐಕ್ಯವಾಗಿಬಿಡಬೇಕು ಅಂತಾದರೂ ಮಾಡ್ಬೋದು, ಅಥವಾ ಭಗವಂತನಿಗೆ ನಾನು ಸೇವೆಯನ್ನು ಮಾಡಿಕೊಂಡೇ ಇರಬೇಕು ಅಂತ ಒಂದು ಭಕ್ತನ ಒಂದು ಮನಸ್ಥಿತಿ ಇಟ್ಕೊಂಡು ಕೆಲಸ ಮಾಡ್ತಾನೆ. ಆ ರೀತಿ ಭಗವಂತನಿಗೆ ಸೇವೆ ಸಲ್ಲಿಸೋನು ಇರ್ತಾನೆ. ನಾವು ಯಾವ ಸಂದರ್ಭನಾದರೂ ಆಗಿರಲಿ, ಎಂಥವರಾದರೂ ಆಗಿರಲಿ, ನಾವು ಭಗವಂತನನ್ನೇ ಆರಾಧಿಸ್ಬೇಕು. ಯಾಕೆ ಅಂತಂದರೆ ಅವನು ಎಲ್ಲರ ಅಪೇಕ್ಷೆಗಳನ್ನು ಪೂರ್ಣ ಮಾಡ್ತಾನೆ, ಆಯಿತಾ. ಇನ್ನೊಂದೇನು ಅಂತಂದರೆ, ಈಗ ಅನ್ಯ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನಾವು ಏನು ಕೇಳ್ತೀವೋ ಅಷ್ಟು ಕೊಡ್ತಾರೆ, ಅಲ್ಲಿಗೆ ಅದು ಮುಗಿದೋಗುತ್ತೆ. ಮತ್ತು ನಾವಿನ್ನೂ ಆರಾಧನೆ ಮಾಡಿ ಕೇಳ್ತೀವೋ ಅಷ್ಟು ಕೊಡ್ತಾರೆ, ಅದಕ್ಕಿಂತ ಮುಂದೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಪುರುಷನನ್ನು ಪೂಜಿಸೋದ್ರಿಂದ ನಮಗೆ ಆಗುವಂಥ ಪ್ರಯೋಜನ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಗೆ ಬರೀ ನಾನು ಭೌತಿಕ ಸುಖವನ್ನು ಅನುಭವಿಸ್ಬೇಕು ಅನ್ನುವಂಥ ಆಸೆ ಇದ್ದರೂ ಕೂಡ ಅವನೇನಾದರೂ ಕೃಷ್ಣನನ್ನು ಆರಾಧನೆ ಮಾಡಿದ್ದೇ ಆದರೆ
ಕ್ರಮೇಣ ಅವನು ಪರಿಶುದ್ಧ ಭಕ್ತನಾಗ್ತಾನೆ. ಆ ರೀತಿ ಒಂದು ಮಟ್ಟಕ್ಕೆ ಏರಿಸ್ತಾನೆ ನಮ್ಮನ್ನು. ನಾವು ಅವನ ಹತ್ರ ಹೋಗಿ ಹೋಗೋದು ಬರೋದು ಭೌತಿಕ ಅಪೇಕ್ಷೆಗಳನ್ನ ಇಟ್ಕೊಂಡು ಅವನ ಹತ್ರ ಹೋಗಿ ಬೇಡ್ಕೊಳ್ತಾನೆ ಇರ್ತೀವಿ, ಹೋಗ್ತೀವಿ ಬರ್ತೀವಿ. ಆ ರೀತಿ ಮಾಡ್ತಾ ಇದ್ರು ಕೂಡ ಒಂದಲ್ಲ ಒಂದು ದಿವಸ ಕ್ರಮೇಣವಾಗಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾನೆ. ಆಮೇಲೆ ಅವನು ಪರಿಶುದ್ಧ ಭಕ್ತನಾಗ್ತಾನೆ. ಆಮೇಲೆ ಅವನಿಗೆ ಯಾವುದೇ ಭೌತಿಕದ ಒಂದು ಆಸಕ್ತಿ ಆಗಿರ್ಬೋದು, ಆ ಒಂದು ತೃಷೆ ಆಗಿರ್ಬೋದು ಇರೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ದೇವೋತ್ತಮ ಪುರುಷನನ್ನೇ ನಾವು ಬೇಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನಮಗಿದ್ರಿಂದ ಗೊತ್ತಾಗತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.